ನೀವೆಲ್ಲರೂ ನಿಮ್ಮ ಜಾತಕನ ಕೊಡಿ, ಅವ್ರು ನೋಡ್ಬಿಟ್ಟು ಏನಾದರೂ ಸಮಸ್ಯೆ ಇದ್ದರೆ ಪರಿಹಾರ ಹೇಳ್ತಾರೆ, ಅದನ್ನು ಮಾಡಿಸಮ್ಮ. ಲೇ, ನಮ್ಮ ಮನೇಲಿ ಎಲ್ಲ ಅಂಥ ಸಮಸ್ಯೆ ಇರೋದು? ನನಗೆ ಗೊತ್ತಾದಂಗೆ ನಮ್ಮ ಮನೇಲಿ ಯಾವುದು ಸಮಸ್ಯೆ ಇಲ್ಲ. ಅಂತ ಸಮಸ್ಯೆ ಅಂತ ಏನಾದರೂ ಇದ್ರೆ ನಿಮ್ಮಿಬ್ಬರದೇ ಸಮಸ್ಯೆ. ಅಪ್ಪಯ್ಯ, ಗುರುಗಳ ಮುಂದೆ ಯಾಕಿಂತ ಮಾತೆಲ್ಲ? ಜಾತಕ ತಾನೇ, ತೋರಿಸಿದ್ರಲ್ಲಿ ಏನು ತಪ್ಪದೆ? ಲೈ, ಸಮಸ್ಯೆ ಇದ್ದಿದ್ರೆ ನಾನೇ ಕರೆಸ್ತಾ ಇರ್ಲಿಲ್ವಾ? ಇವನೇನಲ್ಲ ಕರ್ಸೋದು? ಹಾಳಾಗೋಗ್ಲಿ, ಕರೆಸ್ತಾ ಇದ್ದೀವಿ ಅಂತ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ಹೇಳೋದಕ್ಕೆ ಬಾಯಿ ಬಿದ್ದೋಗಿತ್ತಾ ಹೆಂಗೆ ಇವನಿಗೆ? ಇನ್ನ ಬಂದು ಒಂದಿನ ಆಗಿಲ್ಲ, ಆಗ್ಲೇ ಬಾಲ ಬೀಸ್ತಾವನೆ. ಇಲ್ಲ ಇವನೇ ಮಾಡ್ತಾವನ, ಇಲ್ಲ ಇವನಿಂದ ನಿಂತ್ಕೊಂಡು ಇವಳೇನಾದ್ರು ಹೇಳ್ಕೊಡ್ತಾಳ ಹೆಂಗೆ? ಅಪ್ಪ ಪ್ಲೀಸ್ ಏನೇನೋ ಮಾತಾಡಬೇಡಿ. ಅಲ್ಲ, ಸಿದ್ದು ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಈ ಕೆಲಸ ಮಾಡ್ತಿದ್ರೆ ಬೆನ್ ತಟ್ಟೋದು ಬಿಟ್ಟು ಯಾಕಪ್ಪ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಾ? ನೋಡಿ, ನಿಮಗೆ ಜಾತಕ ಕೊಡೋಕೆ ಇಷ್ಟ ಇದ್ರೆ ಕೊಡಿ, ಇಲ್ಲ ಅಂದ್ರೆ ನಾವು ಕೊಡ್ತೀವಿ. ಓ ಕಣವ, ಇಷ್ಟು ದಿವಸ ಎಲ್ಲರ ಜುಟ್ಟು ನನ್ನ ಕೈಲಿದೆ ಅನ್ಕೊಂಡಿದ್ದೆ. ಈಗ ಗೊತ್ತಾಯ್ತಾಯ್ತೆ ಯಾರ ಜುಟ್ಟು ಯಾರ ಕೈಲಿದೆ ಅಂತ. ನಿಮ್ಗೆ ಹೆಂಗೆ ಇಷ್ಟ ಬರ್ತದೋ ಹಂಗೆ ಮಾಡ್ಕೊಂಡು ಹೋಗಿ. ಹೋಗವ, ಅದೇನು ಜಾತಕ ಅಂತ ತಂದ್ಕೊಡು ಹೋಗವ, ಅದೇನು ಮಾಡ್ತಾರೆ ನೋಡೋಣ. ನೋಡ್ರೆ, ನಿಮ್ಮೆಲ್ಲರ ಜಾತಕದಲ್ಲೂ ಯಾವ ದೋಷನೂ ಇಲ್ಲ, ಸಮಸ್ಯೆನೂ ಇಲ್ಲ. ಆದರೆ ನಿಮ್ಮ ಮಗಳು ಅಳಿಯಂದ್ರ ಜಾತಕದಲ್ಲಿ ಸಮಸ್ಯೆ ಇದೆ. ವೆಂಕಿ, ನೀನು ಒಳ್ಳೆತನಕ್ಕೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಯ್ತಾ ಇಲ್ಲ. ನೀನೀಗಾಗ್ಲೇ ನನ್ಗೋಸ್ಕರ ಅವನ್ಗೋಸ್ಕರ ತುಂಬಾ ಮಾಡಿದ್ಯಾ. ಸದ್ಯಕ್ಕೆ ಅಷ್ಟೇ ಸಾಕು. ಈಗ ಆಪರೇಷನ್ಗೆ ಅಷ್ಟೊಂದು ದುಡ್ಡು ಅನ್ಸೋದು ಸಾನೆ ಕಷ್ಟ ಆಯ್ತದೆ. ಅದಕ್ಕೆ ಒಂದ್ ಕೆಲ್ಸ ಮಾಡುಮ, ಆಪರೇಷನ್ ವಿಷಯನ ಸದ್ಯಕ್ಕೆ ಮುಂದಕ್ಕೆ ಹಾಕುಮ. ಹೌದಪ್ಪ ವೆಂಕಿ, ಇದುವರೆಗೆ ನೀವು ಚೆಲ್ವಿ ನನಗೋಸ್ಕರ ತುಂಬಾ ಮಾಡಿದೀರಿ, ಅದೆಲ್ಲ ನನಗ್ ಗೊತ್ತದೆ. ಇವಾಗ ಇದಕ್ಕಿಷ್ಟಕ್ಕೆ ನಿಲ್ಸೋಣ. ನನ್ ಕಣ್ಮುಂದೆ ನೀವಿಬ್ರು ತುಂಬಾ ಸಂದಾಕಿದ್ರೆ ನನ್ಗಷ್ಟೇ ಸಾಕು ಕಣಪ್ಪ. ಏನ್ ಚೆಲ್ವಿ, ಏನ್ ಹೇಳ್ತಿದಾನ ವೆಂಕಿ? ಸೆಲ್ವಿನು ನನ್ನನ್ನು ನೋಡೋ ಆಸೆ ನಿನ್ಗಿಲ್ವಾ ಅಂತ ಕೇಳ್ತವ್ರೆ. ಇದೆ ಕಣಪ್ಪ, ಇದೆ. ಆದ್ರೂ ಕಣ್ಣ ಆಪರೇಷನ್ಗೆ ಡಾಕ್ಟರ್ ಹೇಳಿದ್ರಲ್ಲ ದುಡ್ಡು, ಅದನ್ನ ಹೊಂದಿಸ್ಬೇಕಂದ್ರೆ ಬೆಳಿಗ್ಗೆ ರಾತ್ರಿ ವರ್ಷಾನ್ಗಟ್ಲೆ ದುಡಿಬೇಕಾಯ್ತದೆ. ಅಷ್ಟೆಲ್ಲ ದುಡ್ದು ನಾವು ಅವನ್ ಆಪರೇಷನ್ ಮಾಡ್ಸೋದ್ ಯಾವಾಗ ಹೇಳು? ಅಲ್ಲ, ನೀವ್ ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂತಾನೆ ಅರ್ಥ ಆಗ್ತಿಲ್ಲ. ನಾನ್ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ತಾ ಇದೀನಿ ತಾನೆ. ನೀವ್ ಹೀಗೆಲ್ಲ ಮಾತಾಡ್ದಿರೋ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಅವ ಜಾನು, ನಾನ್ ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬಿಡ ಕಣವ. ಮತ್ತೆ ನೀನು ನನ್ ಮೇಲೆ ತೋರಿಸ್ತಿರೋಂತ ಕಾಳಜಿ ನನಗ್ ಅರ್ಥ ಆಯ್ತದೆ. ಆದ್ರೆ ಈ ದುಡ್ಡಿನ ವಿಚಾರ ಬೇಡ ಕಣವ. ಅಮ್ಮ, ಸಂಬಂಧಗಳು ಯಾಕಿರೋದು ಹೇಳಿ? ಬರೀ ಸುಖ ಅಂದಾಗ ಜೊತೆಲಿರೋದಲ್ಲ, ಕಷ್ಟ ಅಂದಾಗ್ಲೂ ಕೈ ಜೋಡಿಸ್ಬೇಕು. ಡಾಕ್ಟರ್ ಹೇಳಿದ್ರು ತಾನೆ, ದಾನಿಗಳು ಯಾರಾದ್ರೂ ಸಿಕ್ಕಿದ್ರೆ ಆಪರೇಷನ್ ಖರ್ಚು ಮಾತ್ರ ನಿಮ್ಗೆ ಕೊಡ್ಬೇಕಾಗತ್ತೆ ಅಂತ. ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಅಣ್ಣ, ನಿನ್ಗೆ ಅಂತ ಏನೇನ್ ಸೇರ್ಬೇಕೋ ಅದೆಲ್ಲ ಸೇರೋ ಹಾಗೆ ಮಾಡ್ತೀನಿ.
ಲಾಭ ಮಾಡ್ಕೋಬೇಕು ಅಂದ್ರೆ ಏನಾದರೂ ಮಾಡಲೇಬೇಕು ನಾವು. ಮಿನಿಸ್ಟರ್ ಅಳಿಯ ಅಂತ್ಯ ಏನಾದರೂ ಮಾಡಬೇಕು ತಾನೆ. ಒಳ್ಳೆ ಕತೆ. ನಮ್ಮ ಅವನ ಹತ್ರ ದುಡ್ಡಿದ್ಯಪ್ಪ, ಹೌದು, ನನಗೆ ಕೊಡ್ತಾರಾ? ಎಲ್ಲಿ ಕೊಡ ತಾಯಪ್ಪ? ದುಡ್ಡು ಕೇಳಿದ್ರೆ ಥೂ ಅಂತ ಮಕ್ಕ ಹೋಗೋದು ಕಳಿಸ್ತಾರೆ, ನಾನೇನು ಮಾಡಿ? ನೋಡ, ಒಂದನ್ನು ಪಡ್ಕೋಬೇಕು ಅಂದರೆ ಇನ್ನೊಂದನ್ನು ಕಳ್ಕೊಳ್ಳೇಬೇಕು. ಸ್ಟಾರ್ಟಪ್ ಮಾಡ್ತೀನಿ ಅಂತ ಯಾವುದೋ ಕಿತ್ತೋಗಿರೋ ಐಡಿಯಾ ಎಲ್ಲ ಮಾಡ್ತಾ ಇರ್ತೀಯ, ಈಗ ಒಂದು ಐಡಿಯಾ ಮಾಡು. ಆಯ್ತು ಬಿಡು, ಯೋಚನೆ ಮಾಡ್ತೀನಿ, ಇಟ್ಟು ಸ್ವಲ್ಪ ಟೈಮ್ ಕೊಡು. ಯೋಚನೆ ಮಾಡೋಷ್ಟೆಲ್ಲ ಟೈಮ್ ಇಲ್ಲಪ್ಪ. ಗಾಳಿ ಬಂದಾಗ ತೂರ್ಕೋಬೇಕು, ಇಲ್ಲ ಅಂದರೆ ನಮ್ಮ ಜೀವನ ಗಾಳಿ ಪಡೋ ಥರ ಆಗ್ಬಿಡುತ್ತೆ. ಇದೆಲ್ಲ ಒಂದು 2 ದಿವಸದ ವ್ಯವಹಾರ ಕಣ. ಕೊಡೋದು, ತಗೊಳ್ಳೋದು, ಲಾಭ ಬಂದಮೇಲೆ ಇಸ್ಕೊಂಡಿರೋನಿಗೆ ಕೊಡೋದು, ಹೆಸರು ಉಳಿಸ್ಕೊಳ್ಳೋದು, ಮಾತು ಉಳಿಸ್ಕೊಳ್ಳೋದು, ಇದೆಲ್ಲ ಮಾಡಿಬಿಟ್ರೆ ನಂಬಿಕೆ ಗಳಿಸ್ಕೊತೀವಿ. ನಂಬಿಕೆ ಗಳಿಸ್ಕೊಂಡ್ರೆ ನಾವು ಯಾವಾಗ ಕೇಳಿದ್ರೆ ಆಗ ದುಡ್ಡು ಕೊಡ್ತಾರೆ ಕಣ. ಸರಿ ಬ್ರೋ, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ನಾನು ಟ್ರೈ ಮಾಡ್ತೀನಿ. ನನಗೆ ಇನ್ನೊಂದು ಐಡಿಯಾ ಬಂದಿದೆ. ಈಗ ಪರಮೇಶ್ವರ್ ಹತ್ರ ನಾವು 1 kg ಚಿನ್ನ ತೊಗೋತೀವಲ್ವಾ, ಇನ್ನೊಂದು ಅರ್ಧ kg ಎಕ್ಸ್ಟ್ರಾ ತೊಗೊಂಡ್ಬಿಡೋದು. ದುಡ್ಡು ಕೊಡೋಕೆ ಬೇಡ, ಆಮೇಲೆ ಕೊಡ್ತೀವಿ ಅಂತ ಹೇಳೋದು. ಏನಂತ್ಯ? ಲಾಭ ಜಾಸ್ತಿ ಬರುತ್ತೆ. ಸರಿ ಬ್ರೋ, ನೀನು ಮುನ್ನಡೆಸ್ತಾ ಇರ್ತೀಯ, ನಾವು ನಿನ್ನ ಕೈ ಇಟ್ಕೊಂಡು ಹಿಂದೆ ಬರ್ತಾ ಇರೋದು. ಸೂಪರ್. ಪರಮೇಶ್ವರ್ ಫೋನ್ ಮಾಡ್ತಾನೆ. ಎಲ್ಲಿದ್ದಾನ ಕಳ್ಳನ ಮಗ?